ತಡ್ರಿ ಪ್ಯಾಂಟ್ ಉದ್ರೋಗ್ತೈತೆ. ಹುಷಾರು. KTM ಓಡಿಸಿದ್ಮೇಲೆ ಎಲ್ಲ ಉದ್ರೋಗ್ತದೆ, ಗಟ್ಟಿಗೆ ಹಿಡ್ಕೊಬೇಕು. ಕಷ್ಟ ಕಣಪ್ಪ. ಅಷ್ಟೇ ರಾಯಲ್ ಎನ್ಫೀಲ್ಡ್ ಕತೆ ಅಷ್ಟೇ. KTM ಇಟ್ರೆ ಗಾಡಿ ಇನ್ಶೂರೆನ್ಸ್ ಜೊತೆ ಸಾಮಾನ್ಗೂ ಇನ್ಶೂರೆನ್ಸ್ ಮಾಡ್ಬೇಕು. ಸ್ವಲ್ಪ ಕರುಣೆ ಇರ್ಲಿ. ಇದು ಡಿಸ್ಪ್ಲೇಟು. ಓಕೆನಾ? ನಾಳೆಯಿಂದ ಟ್ಯೂಷನ್ಗೆ ಬಾ, ಮೋಟೋ ವ್ಲಾಗ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ABS. ಇದಿದ್ರೆ ABS ಐತೆ ಅಂತ ಗಾಡಿಗೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಟ್ಯಾಂಕ್ ನೋಡಿ ಹೆಂಗೈತೆ, ಇಷ್ಟು ನೀನ್ ನೆಕ್ಸ್ಟ್ ಸೊಂಟ ಐತಲ್ಲ ಹಂಗೆ ಐತೆ ಸೇಮ್. ಹತ್ಬಿಟ್ಟ ಪಾಪಲೇ, ಎಕ್ಸ್ ಒಂದಿದ ತಕ್ಷಣ ಹತ್ಬಿಟ್ಟ ಗುರು. ಕ್ವಿಕ್ ಶಿಫ್ಟರ್ ಒಂದಿಲ್ಲ ಗುರು ಡ್ಯೂಕ್ 200 ಅಲ್ಲಿ. ನನ್ ಕೊಡಲ್ಲ. R15 ಐತೆ ಕ್ವಿಕ್ ಶಿಫ್ಟರ್, ಇದ್ರಲ್ಲಿಲ್ಲ ಗುರು. ಅಂದೇ ಬೇಜಾರಾಗಿದೆ ನನಗೆ. ಇನ್ನು ಮಿಕ್ಕಿದೆಲ್ಲ ಸೆಕ್ಸಿ ಆಗೈತೆ. ರೇಡಿಯೇಟರ್ನು ಡಿಸೈನ್ ಏನ್ ಸಕ್ಕದಾಗ ಮಾಡೋರೆ ಗುರು. ಎಲ್ಲ ಚೀಪ್ ಇದ್ರದ್ದು. ಚೀಪ್ ಅಲ್ಲ, ಚೂಪು. ಅರ್ಥ ಆಯ್ತು ಅನ್ಸುತ್ತೆ. ಕರೆಕ್ಟ್ ಆಗಿ ಇನ್ನು 199 ಕಿಲೋಮೀಟರ್ ಓಡೈತೆ ಗುರು ಅಷ್ಟೇ ಗಾಡಿ. ಅಷ್ಟಕ್ಕೆ ಓನರ್ ತಂದ್ಕೊಟ್ಟವ್ರಲ್ಲ ನಮ್ಗೆ. ಅಷ್ಟೇ ಭರವಸೆಗಿದ್ನಲ್ಲ ಚಿನ್ನಿ. ಗುರು ಡ್ಯೂಕ್ ಅಂದ್ರೆ ಏನ್ ಗೊತ್ತಾ, ದುಡ್ಡು ಉಳ್ಸೋ ಕಾರ್ಯಕ್ರಮ ಇಲ್ವೇ ಇಲ್ಲ ಅಂತ. ಒಂಥರ ಚೆನ್ನಾಗೈತೆ ಬ್ರೋ. ಇದು ಒಂಥರ ಗೇಮ್ ಆಡೋ ಇದ್ದಂಗೈತೆ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್.